ಒಂದು ಕೆಟ್ಟ ಒಂದು ರೋಗ. ಅದು ಮೊದಲು ಯಾವುದೇ ಗೊತ್ತಿಲ್ಲದೆ ಹರಡ್ತಾ ಹೋಯಿತು. ಅದರಿಂದ ಬಹಳಷ್ಟು ಕುಟುಂಬಗಳು ಪೋಲಿಯೋ ಆದಂಥ ಮಕ್ಕಳ ಜೋಪಾನ ಮಾಡಲಿಕ್ಕೆ ಇಡೀ ಕುಟುಂಬವೇ ಸಂಕಷ್ಟದಲ್ಲಿ ಸಿಲುಕಿ ಜೀವನ ಪರ್ಯಂತ ಅವರು ಜೋಪಾನ ಮಾಡುವಂತಹ ಒಂದು ನರಕ ಯಾತನೆ ಅನುಭವಿಸುವುದು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಇಂಥ ಒಂದು ರೋಗವನ್ನು ಪಡೆದುಕೊಡಿಸಬೇಕು ದೇಶದಿಂದ ಅಂತ ಹೇಳಿ 19 ಈಗಾಗಲೇ ಅವರು ಹೇಳಿದರು ವಿಸ್ತರವಾಗಿ 1972ರಲ್ಲಿ ನಮ್ಮ ದೇಶದಲ್ಲಿ ಪಲ್ಸ್ ಪೋಲಿಯೋ ಹಾಕಲಿಕ್ಕೆ ಪ್ರಾರಂಭ ಆಗಿದ್ದು. ವಿಶ್ವದಾದ್ಯಂತ 1995ರಲ್ಲಿ ಪ್ರಾರಂಭ ಆಗಿದ್ದು. ನಿಜವಾಗಿ ನೋಡಿದ್ರೆ 2014ರಲ್ಲಿ ಇದು ಪೋಲಿಯೋ ಮುಕ್ತ ದೇಶ ಅಂತ ದೇಶದಿಂದ ವಿಶ್ವ ಆರೋಗ್ಯ ಸಂಸ್ಥೆಯು ನಮಗೆ ಘೋಷಣೆ ಕೂಡ ಮಾಡಿದ್ದು ಬಹಳ ಸಂತೋಷ ಸಂಗತಿ. ಆದರೆ ಈಗಾಗಲೇ ಹೇಳಿದಾಗೆ ನೆರೆಯ ಒಂದು ದೇಶಗಳಲ್ಲಿ ಅಂದ್ರೆ ನಮ್ಮ ಪಾಕಿಸ್ತಾನದಲ್ಲಿ ಆಗಲಿ ಮತ್ತು ಇನ್ನು ಆಫ್ರಿಕಾ ದೇಶದಲ್ಲಿ ಆಗಲಿ ಕೆಲವೊಂದಷ್ಟು ಗೊತ್ತಾಗಿ ಈಗ ಅವನ ಮುಂಜಾಗ್ರತೆಗಾಗಿ ನಾವು ಕೂಡ ಅದು ವೈರಸ್ ಇಲ್ಲೂ ಕೂಡ ಹಬ್ಬಬಾರ್ದು ನಮಗೋಸ್ಕರ ಅದನ್ನು ದಕ್ಷತೆಯಿಂದ ಮತ್ತು ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸಿಬ್ಬಂದಿಗಳು ಕೂಡ ಇವತ್ತು ಜನರ ಒಂದು ಹಿತದೃಷ್ಟಿಯಿಂದ ಮಕ್ಕಳಿಗೆ ಪೋಲಿಯೋ ಡ್ರಾಪ್ ಹಾಕುವುದು ಪ್ರಾರಂಭ ಆಗಿದೆ. ಇದೇ ತೋರಿಸಿದ ಇದು ಸರ್ಕಾರ ಮಾಡುತ್ತಿರುವ ಕೆಲಸ, ಇದು ದೇವರ ಕೆಲಸ ಎಂಬುದು. ಅಂತ ಒಂದು ಸದೃಢ ಸರ್ಕಾರವನ್ನು ರಚಿಸಲು ಕೂಡ ನಮ್ಮೆಲ್ಲರಿಗೂ ಆದ್ಯತೆಯನ್ನು ಕೊಡಲಾಗಿದೆ ನಮ್ಮ ಸಂವಿಧಾನದಲ್ಲಿ. ಅದರಿಂದ ಇವೆಲ್ಲವನ್ನು ನೋಡಿದಾದರೆ ನಾವು ಸರ್ಕಾರದಿಂದ ಬಹಳಷ್ಟು ನಾವು ಪ್ರಯೋಜನವನ್ನು ಕೂಡ ಪಡಿತಾ ಇದ್ದೇವೆ. ಅದರ ಹಾಗೆ ನಾವು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಜನಸಾಮಾನ್ಯರಿಗಾಗಿ ದುಡಿಬೇಕಾಗ್ತದೆ. ಬರೀ ಸರ್ಕಾರ ಏನು ಕೊಟ್ಟಿತ್ತು ಅನ್ನೋಕ್ಕಿಂತ ಸರ್ಕಾರಕ್ಕೆ ನಾವೇನು ಕೊಟ್ಟಿವಿ ಎಂಬುದು ಕೂಡ ಜನರಲ್ಲಿ ಪ್ರಜ್ಞೆ ಮೂಡಲೇಬೇಕು, ತಿಳಿದವರಲ್ಲಿ ಮೂಡಲೇಬೇಕು. ಅದರಿಂದ ಇಂಥ ಒಂದು ಮಹಾನ್ ಕಾರ್ಯಕ್ಕಾಗಿ ಇವತ್ತು ಲಯನ್ಸ್ ಕ್ಲಬ್ ಆಗಲಿ, ರೋಟರಿ ಕ್ಲಬ್ ಆಗಲಿ, ಇನ್ನಿತರ ಸಂಸ್ಥೆಗಳು ಕೂಡ ಸಹಾಯ ಸಹಕಾರ ಮಾಡ್ತಾ ಇರುವುದು ಬಹಳ ಶ್ಲಾಘನೀಯವಾಗಿದೆ. ಇವತ್ತು ನಮ್ಮ ರಾಜ್ಯಾದ್ಯಂತ 64,60,000 ಮಕ್ಕಳಿಗೆ ಇವತ್ತು ಲಸಿಕೆ ಇವತ್ತು ಆಗ್ತಾ ಇದೆ. ಇದಾದ ನಂತರ ಒಂದೆರಡು ದಿವಸ ಮನೆ ಮನೆಗೆ ಹೋಗಿ ಕೂಡ ಹಾಕುವಂತಹ ಒಂದು ಯೋಜನೆ ಈ ಒಂದು ಇದರಲ್ಲಿ ಆಗ್ತೀರಿ. ಅದು ಹಾಕುವ ಅವಶ್ಯದ ತಾವು ದಯವಿಟ್ಟು ತಾವು ಮನೆ ಮನೆಗೆ ಹೋಗಿ ತಪ್ಪದೆ ಇದು ಮಾಡುವಂಥ ಒಂದು ಪುಣ್ಯ ಕಾರ್ಯ ತಾವು ಮಾಡಬೇಕಂತ ನಾನು ಎಲ್ಲ ವೈದ್ಯಾಧಿಕಾರಿಗಳಲ್ಲಿ ಸಿಬ್ಬಂದಿಗಳಿಂದ ನಾನು ಕೇಳ್ಕೊತಾ ಇದ್ದೀನಿ. ಇದರ ಪ್ರಯೋಜನ ಎಲ್ಲ ಮಹಾಜನತೆ ಪಡ್ಕೋಬೇಕಂತ ಈ ಮೂಲಕ ಎಲ್ಲರಿಗೂ ವಿನಂತಿಸಿಕೊಂಡು ನನ್ನ ಮಾತು